ಚುನಾವಣಾ ಬಾಂಡ್ನಲ್ಲಿ ಅಕ್ರಮ ಆಗಿದೆ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಈಗ ಸದ್ಯ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಜೊತೆ ಈಗ ದೂರುದಾರರಾದಂಥ ಆದರ್ಶ ಅಯ್ಯರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿರ್ಮಲಾ ಸೀತಾರಾಮನ್ ವಿರುದ್ಧ ದೂರು ದಾಖಲಿಸಿದ್ದೀರಾ, ಏನಂತ ದೂರಲ್ಲಿ ಉಲ್ಲೇಖ ಮಾಡಿದ್ದೀರಾ? ನೋಡಿ, ಇದು ಬಹಳ ಕ್ಲಿಯರ್ ಕಟ್ ಎಕ್ಸ್ಟಾರ್ಷನ್ ಕೇಸಲ್ಲಿ ಸುಲಿಗೆ ಪ್ರಕರಣ. ಯಾಕೆಂದರೆ ತಮ್ಮದೇನು ಅಧಿಕಾರ ಇದೆಯೋ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇ ಡಿ ಅಫಿಷಿಯಲ್ಸನ್ನು ಐ ಟಿ ಅಫಿಷಿಯಲ್ಸನ್ನು ಮುಂದೆ ಬಿಟ್ಟು ರೇಡ್ಗಳು ಮಾಡಿಸಿ ಅರೆಸ್ಟ್ಗಳು ಮಾಡಿಸಿ ನಮಗೆ ಬೇಕಾದಂಗೆ ಯಾರಿಗೆ ಬೇಲ್ ಕೊಡಬೇಕು ಅವ್ರಿಗೆ ಬೇಲ್ ಕೊಡಿಸೋದು, ಇಲ್ಲ ಅವ್ರಿಗೆ ಕೊಡದಲ್ಲೇ ಇನ್ಯಾರಿಗೆ ಅವ್ರಿಗೆ ಯಾರು ಅವ್ರ ವಿರುದ್ಧ ಇದ್ದಾರೋ ಅವ್ರಿಗೆ ಬೇಲ್ ಕೊಡದಲ್ಲೇ ಅವ್ರನ್ನ ಜೈಲಲ್ಲಿ ಇಡೋದು. ಸೊ ಅದಾದಮೇಲೆ ಅಪ್ರೂವರ್ ಆಗಬೇಕು. ನೀವು ಜೈಲಿಂದ ಆಚೆ ಬರಬೇಕು, ಅದು ಅಕ್ವಿಟ್ ಹಾಕೊಂಡ್ರೆ ನೀವು ಅಪ್ರೂವರ್ ಆಗಬೇಕು. ಅಪ್ರೂವರ್ ಆಗಿ ಇನ್ನೊಬ್ಬ ಪೊಲಿಟಿಷನ್ನ ನೀವು ಆರೋಪಿ ಮಾಡಬೇಕು. ಸೊ ಈ ಥರ ಒಂದು ಪ್ರಕರಣಗಳನ್ನು ಮಾಡಿದ್ದಾರೆ. ಇದು 15ರಿಂದ 18 ಪ್ರಕರಣ ನಮಗೆ ತಿಳಿದು ಬಂದಿದೆ. ಇನ್ನೂ ಅದು ಒಂದು ಓಷಿಯನ್ ಆಫ್ ಡೇಟಾ. ಅದು ತೆಗಿತಾ ಹೋದರೆ ಸಾವಿರಾರು ಪ್ರಕರಣಗಳು ಬರೋ ಚಾನ್ಸಸ್ ಇದೆ. ನಮ್ಮದೇನು ಆರ್ಗನೈಸೇಷನ್ನು ಅವಾಗ ಮಾಡಿದ್ದು, ಇಮಿಡಿಯೇಟಾಗಿ ಮಾಡಿದ್ದು 18 ಪ್ರಕರಣಗಳು ಆಚೆ ತಂದಿದ್ದೀವಿ. ಇದನ್ನು ಮೀಡಿಯಾಗಳು ತಂತು ಇದನ್ನು ಮುಂದೆ ಜನರ ಮುಂದೆ ಇಡ್ತು. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಕಂಪ್ಲೇಂಟ್ ಹಾಕಿದ್ವಿ. ಕಂಪ್ಲೇಂಟ್ ಹಾಕಾದ್ಮೇಲೆ ಪೊಲೀಸ್ ಏನು ಮಾಡಲಿಲ್ಲ. ಅವಾಗ ಅದಾದಮೇಲೆ ನಾವು ನ್ಯಾಯಾಲಯದ ಮುಂದೆ ಹೋಗಿ ನಾವು PCR ಹಾಕಿದ್ವಿ. 4ರಿಂದ 5 ತಿಂಗಳು ಸತತವಾಗಿ ಹಿಯರಿಂಗ್ ಆದಮೇಲೆ ನಿನ್ನೆ ಒಂದು ಆರ್ಡರ್ ಬಂದಿದೆ. 156(3) ಆಫ್ CRPC FIR ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒಂದು ಮಹತ್ತರವಾದ ಒಂದು ಫ್ಯಾಂಟಾಸ್ಟಿಕ್ ಆರ್ಡರ್ ಮಾಡಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ ನಳಿನ್ ಕುಮಾರ್ ಕಟೀಲ್ ವಿಜಯೇಂದ್ರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅವ್ರ ಪಾತ್ರ ಏನಿದೆ ಅಂತ ನೋಡಿ, ಬರೀ ಅವರಷ್ಟೇ ಅಲ್ಲ, ಎಲ್ಲ ಆಫೀಸ್ ಬೇರರ್ಸು ಬರ್ತಾರೆ. ಯಾಕೆ ಅಂತಂದರೆ ಅವರು ಬೆನಿಫಿಷಿಯರೀಸ್. ಒಂದು ಪ್ರಕರಣ ಆದಾಗ ಒಂದು ಚೀಟಿಂಗ್ ಆಗಲಿ ಅಥವಾ ಒಂದು ಎಕ್ಸ್ಟಾರ್ಷನ್ ಆಗಲಿ, ಒಬ್ಬರು ನಿಂತ್ಕೊಂಡು ಅದನ್ನು ಬೆದರಿಸೋದು, ಇನ್ನೊಬ್ರು ಯಾರೋ ಒಬ್ರಿಗೆ ಅದಕ್ಕೆ ಬೆನಿಫಿಟ್ ಆಗೋದು. ಸೊ ಅದರ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ, ಒಂದು ಪಿತೂರಿ ಅದು. ಎಲ್ಲರೂ ಸೇರಿಕೊಂಡು, ಎಲ್ಲ ಒಂದು 4 ಕ್ರಿಮಿನಲ್ ಮೈಂಡ್ಗಳು ಸೇರಿಕೊಂಡು ಒಂದು ತಪ್ಪೇ ಸಿಕ್ಕಿದಾಗ ಅದು ಅವಾಗ ಎಲ್ಲರೂ ಭಾಗಿಯಾಗ್ತಾರೆ. ಅದಕ್ಕೆ ಅವರು ಅದಕ್ಕೆ ಭಾಗಿಯಾಗಿ ಅದಕ್ಕೆ 120B ಅಂತಲೂ ಹಾಕಿದ್ದೀವಿ ನಾವು. ಅದಕ್ಕೆ ಬರೀ ಅಷ್ಟೇ ಅಲ್ಲ, ವಿಜಯೇಂದ್ರ ಪ್ಲಸ್ ಇವರು ಅಷ್ಟೇ ಅಲ್ಲ, ಈವನ್ ನ್ಯಾಷನಲ್ ಆಫೀಸ್ ಬೇರರ್ಸು ಅದಕ್ಕೆ ಭಾಗಿಯಾಗಿದ್ದಾರೆ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಕಂಪ್ನಿಗೆ ಏನಾದರೂ ಇವರು ಚುನಾವಣಾ ಬಾಂಡ್ನಲ್ಲಿ ಬೆದರಿಕೆ ಹಾಕಿದ್ರೆ ಆ ಥರ ಏನಾದರೂ? ಹೌದು, ಖಂಡಿತವಾಗಿ ಅದ್ರ ಭಾಳ ಸ್ಪೆಸಿಫಿಕ್ ಆಗಿ ನಾವು ಕಂಪ್ಲೇಂಟ್ಗಳು ಹಾಕಿದ್ದೀವಿ. 15 ಕಂಪ್ಲೇಂಟ್ ಅಂತ ಹೇಳಿದ್ವಲ್ಲ, ಅದು ಬೇರೆ ಅದರಲ್ಲಿ ಒಂದು ನಾವೀಗ PCR ಮಾಡಿದ್ದೀವಿ. ಅದರಲ್ಲಿ ವೇದಾಂತ ಲಿಮಿಟೆಡ್ ಅಂತ ಒಂದು ಕಂಪನಿ 230 ಕೋಟಿ ವಸೂಲಿ ಮಾಡಿದ್ದಾರೆ. ಅದಾದಮೇಲೆ 49.5 ಕೋಟಿ ಅರೋಬಿಂದ ಫಾರ್ಮಾ ಅಂತ ಅಲ್ಲಿಂದ ವಸೂಲಿ ಮಾಡಿದ್ದಾರೆ. ಅಲ್ಲಿ ಯಾವ ಮಟ್ಟಕ್ಕೆ ಅಲ್ಲಿ ವಸೂಲಿ ಆಗಿದೆ ಅಂತಂದರೆ, ಅವರು ಬರೀ ರೇಡ್ ಮಾಡಿ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಆಮೇಲೆ ಬೇಲ್ ಕೊಡಬೇಕಾದಾಗಲೂ ಅಲ್ಲಿಗೆ ಆಬ್ಜೆಕ್ಷನ್ಸ್ ಹೆಂಗೆ ಹಾಕ್ತಾರೆ ಅದನ್ನು ಅವ್ರು ಇಡಿ ಅಡ್ವೊಕೇಟ್ಸೇ ನೋಡ್ಕೊಳ್ಳೋದು. ಅಲ್ಲಿ ಭಾಳ ಅದನ್ನು ಡೈಲ್ಯೂಟ್ ಮಾಡಿ ಹಾಕೋದು. ಅಷ್ಟೇ ಅಲ್ಲ, ಅದನ್ನು ಅಕ್ವಿಟ್ ಆಗಬೇಕು ಅಂತಂದರೆ ಅವ್ರು ಆ್ಯಕ್ಚುಲಿ ಅಪ್ರೂವರ್ ಆಗಬೇಕು. ಅಪ್ರೂವರ್ ಅಂದರೆ ಇನ್ನೊಬ್ಬನ್ನ ಆರೋಪಿ ಮಾಡಬೇಕು. ಯಾರನ್ನ ಆರೋಪಿ ಮಾಡೋದು? ಆಪೋಸಿಟ್ ಯಾರು ಅಪೋಸಿಷನ್ ಪೊಲಿಟಿಷಿಯನ್ಸ್ ಯಾರಲ್ಲ, ಅವ್ರನ್ನ ಯಾರೋ ಒಬ್ಬರನ್ನ ಕೀ ಪರ್ಸನನ್ನು ಇಲ್ಲಿ ಆರೋಪಿ ಮಾಡಬೇಕು. ಇಲ್ಲಿ ಈ ಕೇಸಲ್ಲಿ ಅರೋಬಿಂದ ಫಾರ್ಮಾ ಕೇಸಲ್ಲಿ P. ಶರತ್ಚಂದ್ರ ರೆಡ್ಡಿ ಅನ್ನೋರು ಡೈರೆಕ್ಟ್ರು, ಅವ್ರನ್ನ ಅರೆಸ್ಟ್ ಮಾಡಿ ಅವರು ಅಪ್ರೂವರ್ ಯಾರನ್ನ ಅವರು ಆರೋಪಿ ಮಾಡಬೇಕು ಅಂತಂದರೆ ಸಿಟ್ಟಿಂಗ್ CM ಆಫ್ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಆರೋಪಿ ಮಾಡ್ತಾರೆ ಅವರು. ಅಲ್ಲಿ ತನಕ ಅವ್ರನ್ನ ಬಿಡಲ್ಲ. ನೋಡಿ, ಇಷ್ಟರ ಮಟ್ಟಿಗೆ ಈ ಸುಲಿಗೆ ಪ್ರಕರಣ ನಡೆಯುತ್ತೆ. ರಾಜ್ಯದ ಯಾವುದಾದ್ರೂ ಕಂಪ್ನಿಗಳ ಮೇಲೆ ರಾಜ್ಯದ್ದು ಆಗಿದೆ, ಅದು ಹಾಕಿದ್ದೀವಿ, ಆಲ್ರೆಡಿ ಕಂಪ್ಲೇಂಟ್ಗಳು ಹಾಕಿದ್ದೀವಿ. ಇಲ್ಲಿ ನಮಗೆ ಡೀಟೇಲ್ಸ್ ಜ್ಞಾಪಕ ಇಲ್ಲ ಆ್ಯಕ್ಚುಲಿ, ಬಟ್ ಈಗ ನಿನ್ನೆ ಆಗಿರೋದ್ರಿಂದ ಅದು ಬಹಳ ಕ್ಲಿಯರ್ ಆಗಿದೆ. ಸೊ ಇಲ್ಲೂ ಬಹಳಷ್ಟು ಆಗಿದೆ. ಇಲ್ಲಿ ಬೆಂಗಳೂರಲ್ಲೇ ಆಗಿದೆ, ಆಮೇಲೆ ಥ್ರೂಔಟ್ ಕರ್ನಾಟಕಲ್ಲೂ ಆಗಿದೆ. ಬೆಂಗಳೂರು ಬೇಸ್ಡ್ ಕಂಪ್ನೀಸು ಇದೆ, ಬೇರೆ ಕಂಪ್ನಿಗಳು ಇದೆ. ಇದಿಷ್ಟು ದೂರುದಾರರ ಮಾತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧನರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚುನಾವಣಾ ಬಾಂಡ್ನಲ್ಲಿ ಅಕ್ರಮ ಆಗಿದೆ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಈಗ ಸದ್ಯ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮ ಜೊತೆ ಈಗ ದೂರುದಾರರಾದಂಥ ಆದರ್ಶ ಅಯ್ಯರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿರ್ಮಲಾ ಸೀತಾರಾಮನ್ ವಿರುದ್ಧ ದೂರು ದಾಖಲಿಸಿದ್ದೀರಾ, ಏನಂತ ದೂರಲ್ಲಿ ಉಲ್ಲೇಖ ಮಾಡಿದ್ದೀರಾ? ನೋಡಿ, ಇದು ಬಹಳ ಕ್ಲಿಯರ್ ಕಟ್ ಎಕ್ಸ್ಟಾರ್ಷನ್ ಕೇಸಲ್ಲಿ ಸುಲಿಗೆ ಪ್ರಕರಣ. ಯಾಕೆಂದರೆ ತಮ್ಮದೇನು ಅಧಿಕಾರ ಇದೆಯೋ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇ ಡಿ ಅಫಿಷಿಯಲ್ಸನ್ನು ಐ ಟಿ ಅಫಿಷಿಯಲ್ಸನ್ನು ಮುಂದೆ ಬಿಟ್ಟು ರೇಡ್ಗಳು ಮಾಡಿಸಿ ಅರೆಸ್ಟ್ಗಳು ಮಾಡಿಸಿ ನಮಗೆ ಬೇಕಾದಂಗೆ ಯಾರಿಗೆ ಬೇಲ್ ಕೊಡಬೇಕು ಅವ್ರಿಗೆ ಬೇಲ್ ಕೊಡಿಸೋದು, ಇಲ್ಲ
ಇಲ್ಲ ಅಂದ್ರೆ ಅವ್ರಿಗೆ ಕೊಡದಲ್ಲೇ ಇನ್ಯಾರಿಗೆ ಅವ್ರಿಗೆ ಯಾರು ಅವ್ರ ವಿರುದ್ಧ ಇದ್ದಾರೋ ಅವ್ರು ಬೇಲ್ ಕೊಡದಲ್ಲೇ ಅವ್ರನ್ನ ಜೈಲಲ್ಲಿ ಇಡೋದು. ಸೊ ಅದಾದಮೇಲೆ ಅಪ್ರೂವರ್ ಆಗಬೇಕು. ನೀವು ಜೈಲಿಂದ ಆಚೆ ಬರಬೇಕು ಅಥವಾ ಅಕ್ವಿಟ್ ಹಾಕೊಂಡ್ರೆ ನೀವು ಅಪ್ರೂವರ್ ಆಗಬೇಕು. ಅಪ್ರೂವರ್ ಆಗಿ ಇನ್ನೊಬ್ಬ ಪೊಲಿಟಿಷನ್ನ ನೀವು ಆರೋಪಿ ಮಾಡಬೇಕು. ಸೊ ಈ ಥರ ಒಂದು ಪ್ರಕರಣಗಳನ್ನು ಮಾಡಿದ್ದಾರೆ. ಇದು 15ರಿಂದ 18 ಪ್ರಕರಣ ನಮಗೆ ತಿಳಿದು ಬಂದಿದೆ. ಇನ್ನೂ ಅದು ಒಂದು ಓಷಿಯನ್ ಆಫ್ ಡೇಟಾ. ಅದು ತೆಗಿತಾ ಹೋದರೆ ಸಾವಿರಾರು ಪ್ರಕರಣಗಳು ಬರೋ ಚಾನ್ಸಸ್ ಇದೆ. ನಮ್ಮದೇನು ಆರ್ಗನೈಸೇಷನ್ನು ಅವಾಗ ಮಾಡಿದ್ದು ಇಮಿಡಿಯೇಟಾಗಿ ಮಾಡಿದ್ದು 18 ಪ್ರಕರಣಗಳು ಆಚೆ ತಂದಿದ್ದೀವಿ. ಇದನ್ನು ಮೀಡಿಯಾಗಳು ತಂತು ಇದನ್ನು ಮುಂದೆ ಜನರ ಮುಂದೆ ಇಡ್ತು. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಕಂಪ್ಲೇಂಟ್ ಹಾಕಿದ್ವಿ. ಕಂಪ್ಲೇಂಟ್ ಹಾಕಾದ್ಮೇಲೆ ಪೊಲೀಸ್ ಅವ್ರು ಏನು ಮಾಡಲಿಲ್ಲ ಅವಾಗ. ಅದಾದಮೇಲೆ ನಾವು ನ್ಯಾಯಾಲಯದ ಮುಂದೆ ಹೋಗಿ ನಾವು PCR ಹಾಕಿದ್ವಿ. 4ರಿಂದ 5 ತಿಂಗಳು ಸತತವಾಗಿ ಹಿಯರಿಂಗ್ ಆದಮೇಲೆ ನಿನ್ನೆ ಒಂದು ಆರ್ಡರ್ ಬಂದಿದೆ. 156(3) ಆಫ್ CRPC FIR ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಒಂದು ಮಹತ್ತರವಾದ ಒಂದು ಫ್ಯಾಂಟಾಸ್ಟಿಕ್ ಆರ್ಡರ್ ಮಾಡಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ ನಳಿನ್ ಕುಮಾರ್ ಕಟೀಲ್ ವಿಜಯೇಂದ್ರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅವ್ರ ಪಾತ್ರ ಏನಿದೆ ಅಂತ ನೋಡಿ, ಬರೀ ಅವರಷ್ಟೇ ಅಲ್ಲ, ಎಲ್ಲ ಆಫೀಸ್ ಬೇರರ್ಸು ಬರ್ತಾರೆ. ಯಾಕೆ ಅಂತಂದರೆ ಅವರು ಬೆನಿಫಿಷಿಯರೀಸ್. ಒಂದು ಪ್ರಕರಣ ಆದಾಗ ಒಂದು ಚೀಟಿಂಗ್ ಆಗಲಿ ಅಥವಾ ಒಂದು ಎಕ್ಸ್ಟ್ರಾಕ್ಷನ್ ಆಗಲಿ ಒಬ್ಬರು ನಿಂತ್ಕೊಂಡು ಅದನ್ನು ಬೆದರಿಸೋದು, ಇನ್ನೊಬ್ರು ಯಾರೋ ಒಬ್ರಿಗೆ ಅದಕ್ಕೆ ಬೆನಿಫಿಟ್ ಆಗೋದು. ಸೊ ಅದರ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ, ಒಂದು ಪಿತೂರಿ ಅದು. ಎಲ್ಲರೂ ಸೇರಿಕೊಂಡು ಎಲ್ಲ ಒಂದು 4 ಕ್ರಿಮಿನಲ್ ಮೈಂಡ್ಗಳು ಸೇರಿಕೊಂಡು ಒಂದು ತಪ್ಪೆಸಗಿದಾಗ ಅದು ಅವಾಗ ಎಲ್ಲರೂ ಭಾಗಿಯಾಗ್ತಾರೆ. ಅದಕ್ಕೆ ಅವರು ಅದಕ್ಕೆ ಭಾಗಿಯಾಗಿ ಅದಕ್ಕೆ 120B ಅಂತಲೂ ಹಾಕಿದ್ದೀವಿ ನಾವು. ಅದಕ್ಕೆ ಬರೀ ಅಷ್ಟೇ ಅಲ್ಲ, ವಿಜಯೇಂದ್ರ ಪ್ಲಸ್ ಇವರು ಅಷ್ಟೇ ಅಲ್ಲ, ಈವನ್ ನ್ಯಾಷನಲ್ ಆಫೀಸ್ ಬೇರರ್ಸು ಅದಕ್ಕೆ ಭಾಗಿಯಾಗಿದ್ದಾರೆ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಕಂಪ್ನಿಗೆ ಏನಾದರೂ ಇವರು ಚುನಾವಣಾ ಬಾಂಡ್ನಲ್ಲಿ ಬೆದರಿಕೆ ಹಾಕಿದ್ರೆ ಆ ಥರ ಏನಾದರೂ? ಹೌದು, ಖಂಡಿತವಾಗಿ ಅದ್ರ ಭಾಳ ಸ್ಪೆಸಿಫಿಕ್ ಆಗಿ ನಾವು ಕಂಪ್ಲೇಂಟ್ಗಳು ಹಾಕಿದ್ದೀವಿ. 15 ಕಂಪ್ಲೇಂಟ್ ಅಂತ ಹೇಳಿದ್ವಲ್ಲ, ಅದು ಬೇರೆ ಅದರಲ್ಲಿ ಒಂದು ನಾವೀಗ PCR ಮಾಡಿದ್ದೀವಿ. ಅದರಲ್ಲಿ ವೇದಾಂತ ಲಿಮಿಟೆಡ್ ಅಂತ ಒಂದು ಕಂಪನಿ 230 ಕೋಟಿ ವಸೂಲಿ ಮಾಡಿದ್ದಾರೆ. ಅದಾದಮೇಲೆ 49.5 ಕೋಟಿ ಅರೋಬಿಂದ ಫಾರ್ಮಾ ಅಂತ ಅಲ್ಲಿಂದ ವಸೂಲಿ ಮಾಡಿದ್ದಾರೆ. ಅಲ್ಲಿ ಯಾವ ಮಟ್ಟಕ್ಕೆ ಅಲ್ಲಿ ಸುಲಿ ಆಗಿದೆ ಅಂತಂದರೆ ಅವರು ಬರೀ ರೇಡ್ ಮಾಡಿ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಆಮೇಲೆ ಬೇಲ್ ಕೊಡಬೇಕಾದಾಗಲೂ ಅಲ್ಲಿಗೆ ಆಬ್ಜೆಕ್ಷನ್ಸ್ ಹೆಂಗೆ ಹಾಕ್ತಾರೆ ಅದನ್ನು ಅವ್ರು ಇಡಿ ಅಡ್ವೊಕೇಟ್ಸೇ ನೋಡ್ಕೊಳ್ಳೋದು. ಅಲ್ಲಿ ಭಾಳ ಅದನ್ನು ಡೈಲ್ಯೂಟ್ ಮಾಡಿ ಹಾಕೋದು. ಅಷ್ಟೇ ಅಲ್ಲ, ಅದನ್ನು ಅಕ್ವಿಟ್ ಆಗಬೇಕು ಅಂತಂದರೆ ಅವ್ರು ಆ್ಯಕ್ಚುಲಿ ಅಪ್ರೂವರ್ ಆಗಬೇಕು. ಅಪ್ರೂವರ್ ಅಂದರೆ ಇನ್ನೊಬ್ಬನ್ನ ಆರೋಪಿ ಮಾಡಬೇಕು. ಯಾರನ್ನ ಆರೋಪಿ ಮಾಡೋದು? ಆಪೋಸಿಟ್ ಯಾರು ಅಪೋಸಿಷನ್ ಪೊಲಿಟಿಷಿಯನ್ಸ್ ಯಾರಲ್ಲ ಅವ್ರನ್ನ ಯಾರೋ ಒಬ್ಬರನ್ನ ಕೀ ಪರ್ಸನನ್ನು ಇಲ್ಲಿ ಆರೋಪಿ ಮಾಡಬೇಕು. ಇಲ್ಲಿ ಈ ಕೇಸಲ್ಲಿ ಅರೋಬಿಂದ ಫಾರ್ಮಾ ಕೇಸಲ್ಲಿ P. ಶರತ್ಚಂದ್ರ ರೆಡ್ಡಿ ಅನ್ನೋರು ಡೈರೆಕ್ಟ್ರು ಅವ್ರನ್ನ ಅರೆಸ್ಟ್ ಮಾಡಿ ಅವರು ಅಪ್ರೂವರ್ ಯಾರನ್ನ ಅವರು ಆರೋಪಿ ಮಾಡಬೇಕು ಅಂತಂದರೆ ಸಿಟ್ಟಿಂಗ್ CM ಆಫ್ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಆರೋಪಿ ಮಾಡ್ತಾರೆ ಅವರು. ಅಲ್ಲಿ ತನಕ ಅವ್ರನ್ನ ಬಿಡಲ್ಲ. ನೋಡಿ, ಇಷ್ಟರ ಮಟ್ಟಿಗೆ ಈ ಸುಲಿಗೆ ಪ್ರಕರಣ ನಡೆಯುತ್ತೆ. ರಾಜ್ಯದ ಯಾವುದಾದ್ರೂ ಕಂಪ್ನಿಗಳ ಮೇಲೆ ರಾಜ್ಯದ್ದು ಆಗಿದೆ, ಅದು ಹಾಕಿದ್ದೀವಿ, ಆಲ್ರೆಡಿ ಕಂಪ್ಲೇಂಟ್ಗಳು ಹಾಕಿದ್ದೀವಿ. ಇಲ್ಲಿ ನಮಗೆ ಡೀಟೇಲ್ಸ್ ಜ್ಞಾಪಕ ಇಲ್ಲ ಆ್ಯಕ್ಚುಲಿ, ಬಟ್ ಈಗ ನಿನ್ನೆ ಆಗಿರೋದ್ರಿಂದ ಅದು ಬಹಳ ಕ್ಲಿಯರ್ ಆಗಿದೆ. ಸೊ ಇಲ್ಲೂ ಬಹಳಷ್ಟು ಆಗಿದೆ. ಇಲ್ಲಿ ಬೆಂಗಳೂರಲ್ಲೇ ಆಗಿದೆ, ಆಮೇಲೆ ಥ್ರೂಔಟ್ ಕರ್ನಾಟಕಲ್ಲೂ ಆಗಿದೆ. ಬೆಂಗಳೂರು ಬೇಸ್ಡ್ ಕಂಪ್ನೀಸು ಇದೆ, ಬೇರೆ ಬೇರೆ ಕಂಪ್ನಿಗಳು ಇದೆ. ಇದಿಷ್ಟು ದೂರುದಾರರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.